ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20 ಮಾರ್ಚ್ 2026. ಮುರಳಿ महावाक्यಗಳು. मीठे बच्चे, पुण्य आत्मा बनना है तो एक बाबा को याद करो, याद से ही खाद निकलेगी, ಆತ್ಮ ಪಾವನ್ ಬನೆಗೆ. ಮಧುರ ಮಕ್ಕಳೇ, ಪುಣ್ಯಾತ್ಮರಾಗುವುದಕ್ಕಾಗಿ ಒಬ್ಬ ತಂದೆ ನೆನಪನ್ನೇ ಮಾಡಬೇಕಾಗಿದೆ. ಯಾಕೆ ಅಂದರೆ ನೆನಪಿನಿಂದಲೇ ಖಾದ್, ಜಂಗು, ಕೊಳಕು, ಏನೆಲ್ಲ ಪತಿತಪನ ಇದೆ ಅದೆಲ್ಲವೂ ಹೊರಟು ಹೋಗ್ತದೆ. ಆಗ ಆತ್ಮ ಪೂರ್ಣ ಪಾವನವಾಗುವುದು. ಬಾಬಾ ಹೇಳ್ತಾರೆ ಪುಣ್ಯಾತ್ಮರಾಗಬೇಕು. ಪುಣ್ಯಾತ್ಮರಾಗಬೇಕು ಅಂತಂದ್ರೆ ಕೇವಲ ಒಬ್ಬ ತಂದೆ ನೆನಪನ್ನೇ ಮಾಡಬೇಕಾಗಿದೆ. ಪುಣ್ಯಾತ್ಮ ಅಂತ ಯಾರಿಗೆ ಹೇಳ್ತಾರೆ ಬಾಬಾ? ಪೂರಾ ಆತ್ಮ ಅದ ಮನಸ್ಸು ಆತ್ಮ ಎನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಒಂದು ಸ್ಟೇಜಿಗೆ ಪುಣ್ಯ ಆತ್ಮ ಅಂತಾರೆ ಬಾಬಾ. ಯಾಕೆ ಅಂದರೆ ಆತ್ಮ ಪುಣ್ಯಾತ್ಮನೇ ಇದೆ. ಪುಣ್ಯ ಆತ್ಮ ಯಾರಾಗಬೇಕಾಗಿದೆ? ಆತ್ಮನಿಂದ ಅಗಲಿ ಹೋದ ಮಾಯೆಗೆ ವಶೀಭೂತ ಆಗಿರುವ ಈ ಮನಸ್ಸು. ಮನಸ್ಸಿನಲ್ಲಿ ಪತಿತಪನ ಇದೆ, ಮನಸ್ಸಿನಲ್ಲಿ ಬಹಳಷ್ಟು ಖಾದಿದೆ, ಜಂಗಿದೆ, ಬಹಳಷ್ಟು ಕೊಳಕಿದೆ, ಮೈಲಿಗೆ ಇದೆ. ಅದಕ್ಕೆ ಬಾಬಾ ಹೇಳ್ತಾರ, ಎಷ್ಟೆಷ್ಟು ಈ ಮನಸ್ಸನ್ನು ಬಾಬಾರ ನೆನಪಿನೊಳಗ ಪರಮಾತ್ಮನ ಸನ್ಮುಖದಲ್ಲಿ ಅರ್ಪಣೆ ಮಾಡ್ತೀರಿ, ಮನಾಭವಗೊಳಿಸ್ತೀರಿ, ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೀರಿ ಅಷ್ಟಷ್ಟು ಈ ಮನಸ್ಸಿನಲ್ಲಿ ತುಂಬಿರುವಂತಹ ಪತಿತಪನ. ಪತಿತಪನ ಏನು? ನನ್ನನ್ನು ಸ್ಥೂಲ ಅಂತ ತಿಳ್ಕೊಂಡಿರುವ, ನನ್ನನ್ನು ದೇಹ ಅಂತ ತಿಳ್ಕೊಂಡಿರುವ, ನನ್ನನ್ನು ಒಂದು ಪಾತ್ರ ಅಂತ ತಿಳ್ಕೊಂಡಿರುವಂತಹ ಯಾವ ಜಂಗಿದೆ ಅದು ತೊಳೆದು ಹೋಗ್ತದ, ಹೊರಟು ಹೋಗ್ತದ. ಆಗ ನೀವು ಪುಣ್ಯಾತ್ಮರು ಆಗ್ತೀರಿ ಅಂತಾರೆ ಬಾಬಾ. ಆತ್ಮ ಪೂರ್ಣ ಪಾವನ ಆಗ್ತದ. ಆತ್ಮ ಪಾವನ ಆಗೋದು ಅಂದರೆ ಬಾಬಾ ಮನಸ್ಸಿಗೂ ಆತ್ಮ ಅಂತಲೇ ಬಳಸ್ತಾರೆ, ಆತ್ಮಕ್ಕೂ ಬಾಬಾ ಆತ್ಮ ಅಂತಾರೆ. ಅಂದಮೇಲೆ ಆತ್ಮ ಎವರ್ ಪ್ಯೂರ್ ಇದೆ. ಆತ್ಮದ ಮೂಲ ಧರ್ಮನೇ ಪವಿತ್ರತ. ಪವಿತ್ರ ಆಗೋ ವಿಷಯ ಎದಕ್ಕೆ ಬರ್ತಾ ಇದೆ? ಮನಸ್ಸಿಗೆ. ಮನಸ್ಸು ಪಾವನ ಆಗಬೇಕು. ಯಾಕಂದರೆ ಈ ಮನಸ್ಸು ಪಾವನಕಾರಿ ಮೂಲ ಆತ್ಮನಿಂದ ಅಗಲಿ ಹೋಗಿದೆ, ಮಾಯೆಗೆ ವಶೀಭೂತ ಆಗಿದೆ, ಮಲೀನಾಗಿದೆ. ಈಗ ಎಷ್ಟೆಷ್ಟು ಈ ಮನಸ್ಸು ಬಾಬಾ ನೆನಪು ಮಾಡ್ತದೋ, ತನ್ನ ಆತ್ಮದ ಸತ್ಯ ಸ್ವರೂಪವನ್ನು ನೆನಪು ಮಾಡ್ಕೋತದೋ ಅಷ್ಟಷ್ಟು ಈ ಮನಸ್ಸು ಪಾವನ ಆಗಲಿಕ್ಕೆ ಶುರುವಾಗ್ತದ. ಅದಕ್ಕಾಗಿ ನಿರಂತರ ತಂದೆ ನೆನಪನ್ನು ಮಾಡ್ತಾ ಇರಬೇಕಿದೆ. ಪ್ರಶ್ನೆ, ಕೌನ್ ಸಿ ಸ್ಮೃತಿ ರಹೆ ತೋ ಕಭಿ ಭಿ ಕಿಸಿ ಬಾತ್ ಮೇ ಮೂಂಜ್ ನಹಿ ಸಕ್ತೆ. ಯಾವ ಸ್ಮೃತಿಯೂ ಇದ್ದಾಗ ಯಾವ ಮಾತಿನಲ್ಲಿಯೂ ಎಂದಿಗೂ ಸಂಶಯ, ಗೊಂದಲದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಉತ್ತರ, ಕನ್ಫ್ಯೂಷನ್ ಆಗಬಾರ್ದು. ಮನಸ್ಸಿನಲ್ಲಿ ಯಾವುದೇ ಥರದ ಗೊಂದಲ, ಮನಸ್ಸಿನಲ್ಲಿ ಯಾವುದೇ ಥರದ ಪ್ರಶ್ನೆ ಬರಬೇಕು. ಇನ್ನು ಮುಂದಿನ ಆತ್ಮಿಕ ಅವಸ್ಥೆ ಹೇಗಿದೆ, ಅದನ್ನು ಹೆಂಗೆ ಅನುಭವ ಮಾಡೋದು, ನಾ ಹೆಂಗೆ ಈ ದೇಹಭಾನದಿಂದ ಹೊರಗೆ ಬರಬೇಕು, ಇದನ್ನು ಕ್ವೆಶನ್ನೇ. ಆದರೆ ಗೊಂದಲಮೇ ಕ್ವೆಶನ್ ಇರಬಾರ್ದು. ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಇವ್ರು ಯಾಕೆ ಕ್ರೋಧ ಮಾಡ್ತಾರ, ಇವ್ರು ಯಾಕೆ ಈ ಥರ ನನ್ನ ವಿರೋಧ ನಡೀತಾರ, ಇದು ಯಾಕೆ ಹಿಂಗೆ, ಇಲ್ಲಿ ಇದು ಹಂಗೆ ಅದ, ಇದು ನಾಟಕ ಅದ, ಇದು ಹೆಂಗದ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಾಟಕ ಅದ, ಮಾಡಲ್ಪಟ್ಟಂಥ ನಾಟಕ. ಸೊ ಈ ಥರದ ಗೊಂದಲ ಅಥವಾ ಕನ್ಫ್ಯೂಷನ್ ಅಥವಾ ಪ್ರಶ್ನೆಗಳು ಯಾಕೆ ಹೇಳ್ತದ ಅಂತ ಕೇಳ್ತಾರೆ ಬಾಬಾ. ಈ ಎಲ್ಲ ಥರದ ಗೊಂದಲದಿಂದ ಮುಕ್ತ ಆಗ್ಬೇಕಂದ್ರೆ ಏನು ನೆನಪಿರಬೇಕು? ಯಾವ ನೆನಪಿದ್ದರೆ ಮಾತ್ರ ಬಾಬಾ ಹೇಳ್ತಾರೆ ಎಲ್ಲ ರೀತಿ ಗೊಂದಲದಿಂದ ಮುಕ್ತ ಹೊಂದಕ್ಕೆ ಸಾಧ್ಯದ. ಡ್ರಾಮಾಕಿ ಆತ್ಮ ಈ ಮನಸ್ಸಿನಲ್ಲಿರುವಂತಹ ಅನೇಕ ರೀತಿಯ ಗೊಂದಲಗಳಿಂದ ಸದಾ ಪರೆ ಆತ್ಮನ ಈ ಮನಸ್ಸು ಆತ್ಮನ ಮೂಲ ಸ್ಥಿತಿಯಲ್ಲಿ ಸ್ಥಿತಿರಬೇಕು ಅಂತಂದರೆ ಇದಕ್ಕೆ ನೆನಪಿರಬೇಕು ಡ್ರಾಮಾದ ಸ್ಮೃತಿ. ಡ್ರಾಮಾದೊಳಗೆ ಸಿಕ್ಕಿರುವ ಪಾತ್ರ, ಈ ಪಾತ್ರದಿಂದ ನಾ ಸದಾ ಪರೇ ಇದ್ದೀನಿ, ನಾನು ನಿರಾಕಾರ ಇದ್ದೀನಿ. ಈ ಪಾತ್ರ ಮತ್ತು ಈ ಡ್ರಾಮಾದೊಳಗಿನ ಒಂದು ಗೊಂಬೆ, ಈ ಡ್ರಾಮಾ ಮಾಡಲ್ಪಟ್ಟದ್ದಿದೆ, ಪ್ರೀ ರೆಕಾರ್ಡೆಡ್ ಇದೆ ಅನ್ನೋದು ನೆನಪಿತ್ತು ಅಂದರೆ ಆ ಘಟನೆಯೊಳಗ, ಆ ದೃಶ್ಯದೊಳಗಿನ ಏನು ಕನ್ಫ್ಯೂಷನ್ ಇದೆ ಸಮಾಪ್ತಾಗಿ ಹೋಗ್ಬಿಡ್ತದೆ. ಡ್ರಾಮಾ ನೆನಪಿರಲಿ, ಡ್ರಾಮಾದೊಳಗೂ ಏನು ನೆನಪಿರಲಿ? ಬನಿ ಬನಾಯಿ ಬನ್ ರಹಿ ಹೈ,
ಮಾಡಲ್ಪಟ್ಟ ನಾಟಕವೇ ಮಾಡಲಾಗುತ್ತಿದೆ. ಹೊಸ ಡಿಗ್ರಿ ತಗೊಂಡೆ, ನಾನು ಬಹಳ ಎಫರ್ಟ್ ಮಾಡಿದೆ, ನಾನು ಬಹಳ ಕಷ್ಟಪಟ್ಟೀನಿ, ತ್ಯಾಗ ಮಾಡೀನಿ ಅಂತ ರೋಲ್ನ ಮನಸ್ಸು ಹೇಳ್ಕೊತಿರ್ತದೆ. ಬಾಬಾ ಅಂತಾರೆ ಈ ಥರ ಹೇಳ್ಕೊಳ್ಳೋದು, ಈ ಥರ ಮಾಡುವುದೇ ಡ್ರಾಮಾದಲ್ಲಿ ಮೊದಲೇ ನೊಂದಿದೆ. ಅಂದ ಮೇಲೆ ಇದು ಮಾಡಲ್ಪಟ್ಟಂತಹ ನಾಟಕ ವಾಪಸ್ ಸೇಮ್ ರಿಪೀಟ್ ಆಗ್ತಾ ಇದೆ. ಅವ ಕುಚ್ ಬನನಿ ನಹಿ ಹೇ, ಈಗ ಏನೂ ಮಾಡುವುದಿಲ್ಲ. ಅಹಂಕಾರದಲ್ಲಿ ಮುಳುಗಿದಂಥ ಮನಸ್ಸು, ಕರ್ತಾಪನದ ಭಾನದಲ್ಲಿ ಮುಳುಗಿರುವಂಥ ಮನಸ್ಸು ಯಾವಾಗಲೂ ಹೀಗೆ ಅನ್ಕೋತದ, ನನಗಿದು ಮಾಡೋದದ, ಅದು ಮಾಡೋದದ, ಅದು ತೆಗೆಯುವುದದ, ಇದನ್ನ ತರುವುದದ, ಈ ಥರ ಆಗಿ ತೋರಿಸೋದಿದೆ, ಈ ಥರ ಮಾಡಿ ತೋರಿಸುವುದಿದೆ ಅಂತ ತಿಳ್ಕೊತದ. ಯಾಕಂದ್ರೆ ಮನಸ್ಸಿನಲ್ಲಿ ಈ ಮಾತು ಮರ್ತು ಹೋಗ್ಬಿಟ್ಟಿದೆ. ಇದು ಮಾಡಲ್ಪಟ್ಟಂತ ಪ್ರೀ ರಿಕಾರ್ಡೆಡ್ ಡ್ರಾಮಾ ಇದೆ. ಇಲ್ಲಿ ಮಾಡೋದೇನೂ ಇಲ್ಲ. ಡ್ರಾಮಾ ಅನುಸಾರ ಈ ರೋಲ್ ಕೇವಲ ನಿಮಿತ್ತ ಮಾತ್ರ ಇದೆ. ಅದು ಏನು ಆಗಬೇಕು ಸಮಯ ಅನುಸಾರ ಆಗ್ತಾನೆ ಇರ್ತದೆ. ಒಂದು ಡ್ರಾಮಾ ಸ್ಮೃತಿ ಇರಬೇಕು, ಎಲ್ಲ ಕನ್ಫ್ಯೂಷನಿಂದ ಮುಕ್ತ ಆಗಲಿಕ್ಕೆ. ಎರಡನೇದು, ಇದು ಮಾಡಲ್ಪಟ್ಟ ನಾಟಕವೂ ಹೇಗಿದೆ, ಮಾಡಲ್ಪಟ್ಟದ್ದು, ಮಾಡೋದೇನೂ ಇಲ್ಲ. ಮತ್ತೆ ಅನಾದಿ ಡ್ರಾಮಾ ಚಲ್ತಾ ಹೀ ರೇತಾ ಹೇ, ಯಾವಾಗಿಂದಾಗಿದ್ದು, ಇದು ಯಾರು ಮಾಡಿದ್ದು, ಹಿಂಗ್ಯಾಕೆ ಮಾಡಿದ್ರು ಇಲ್ಲ. ಇದು ಅನಾದಿ ಅವಿನಾಶಿ ನಾಟಕ. ಇಸ್ಮೆ ಕಿಸಿ ಬಾತ್ ಮೇ ಮೂಜ್ನೆ ಕಿ ದರ್ಕಾರಿ ನಹಿ. ಇದೊಂದು ಫಿಲ್ಮ್, ಇದು ರಿಕಾರ್ಡೆಡ್ ಫಿಲ್ಮ್ ಅದ. ಇದು ಭಗವಂತನಿಗೂ ಪಸಂದ್ ಅದ. ಇದ್ರೊಳಗೆ ಹಿಂಗ್ಯಾಕಾಗಿತ್ತು, ಹಿಂಗಾಗಬಾರ್ದಾಗಿತ್ತು, ಹಂಗಾಗಬಾರ್ದಾಗಿತ್ತು ಪ್ರಶ್ನೆನೇ ಇಲ್ಲಂತಾರ ಬಾಬಾ. ಪ್ರಶ್ನೆ ಹಾಕ್ತಿಯತ್ತಂದ್ರ ನೀ ದೇಭಾನ್ದಾಗಿದಿ. ಪ್ರಶ್ನೆ ಹಾಕ್ತಿ ಅಂದ್ರೆ ನೀ ಸತ್ಯ ಪರಮಾತ್ಮನನ್ನ ಇನ್ನೂ ಪೂರ್ಣ ತಿಳ್ಕೊಂಡಿದ್ರು ನಿಶ್ಚಯ ಇಲ್ಲ, ಸ್ವಯಂನ ಆತ್ಮನ ಮೇಲೆ ನಿಶ್ಚಯ ಇಲ್ಲ ಅಂತ. ಯಾಕಂದ್ರೆ ಪ್ರಶ್ನೆ ಯಾರು ಹಾಕ್ತಾರೆ, ಯಾರು ಸಂಶಯದಲ್ಲಿ ಬರ್ತಾರೆ, ಯಾರಿಗೆ ಕನ್ಫ್ಯೂಷನ್ ಅನ್ನಿಸ್ತದಂದ್ರ ಯಾರಿಗೆ ಇನ್ನೂ ಪಾತ್ರದ ಅಭಿಮಾನ ಇದೆ, ಪಾತ್ರದ ಕಾನ್ಶಿಯಸ್ ಇದೆ. ನಮ್ಮ ಮದರ್ ಆಗಿರುವ, ಧನ್ವಾನ್ ಆಗಿರುವ, ಕುಮಾರ್ ಆಗಿರುವ, ಕುಮಾರಿ ಆಗಿರುವ, ಸರೆಂಡರ್ ಆಗಿರುವ, ಅಥವಾ ಹೈಯರ್ ಪೊಸಿಷನ್ ಒಳಗಿರುವಂತಹ ಏನೋ ಒಂದು ಸೂಕ್ಷ್ಮ ಅಭಿಮಾನ ಇದೆ, ಅದಕ್ಕೆ ಕನ್ಫ್ಯೂಷನ್ ಇದೆ. ಇಲ್ಲ ಅಂದ್ರ ಇದು ಡ್ರಾಮಾ ಅನಾದಿ ಮಾಡಲ್ಪಟ್ಟ ನಾಟಕದಲ್ಲಿ ಪ್ರಶ್ನೆಯ ಮಾತೇ ಇಲ್ಲ ಅಂತಾರೆ ಬಾಬಾ. ಇಲ್ಲಿ ಪ್ರಶ್ನೆ ಹೇಳುವ ಚಾನ್ಸೇ ಇಲ್ಲ. ಕೈ ಬಚ್ಚೆ ಕೇತೆ ಪತಾ ನಹೀ ಯಾ ಹಮಾರಾ ಅಂತಿಮ್ 84ವಾ ಜನ್ಮ ಹೇ ಯಾ ಮೂಂಜ್ ಜಾತೆ. ಕೆಲವರು ಈ ಥರ ಸ್ವಯಂ ತಾವೇ ಪ್ರಶ್ನೆ ಹಾಕೋತಾರ, ಕನ್ಫ್ಯೂಸ್ಡ್ ಆಗ್ತಾರೆ. ಏನಂತ, ಇದು ಕೊನೆಯ ಅಂತಿಮ 84ನೇ ಜನ್ಮವೂ ಅಥವಾ ಏನು ಅಂತ ಬಹಳ ಜನರಿಗೆ ಗೊತ್ತೇ ಇಲ್ಲ. ಬಾಬಾ ಕೇತೆ ಮೂಂಜೋ ನಹಿ. ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಶಿವ ಬಾಬಾ ಹೇಳ್ತಿದ್ದಾರ. ಶಿವ ಬಾಬಾ ಸತ್ಯ ತಂದೆ ಹೇಳ್ತಿದ್ದಾರೆ ಅಂದಮೇಲೆ ಇದರಲ್ಲಿ ಏನೂ ಗೊಂದಲಕ್ಕೀಡಾಗುವ, ಸಂಶಯದಲ್ಲಿ ತರುವಂತಹ ಮಾತೇ ಇಲ್ಲ, ಪ್ರಶ್ನೆನೇ ಇಲ್ಲ ಅಂತಾರೆ ಬಾಬಾ. ಮನುಷ್ಯ ಸೇ ದೇವತಾ ಬನ್ನೇಕ ಪುರುಷಾರ್ಥ ಕರೋ. ಕೇವಲ ಮನುಷ್ಯರಿಂದ ದೇವತಾ ಆಗುವ ಪುರುಷಾರ್ಥ ಮಾಡು. ಅರ್ಥಾತ್ ಹ್ಯೂಮನ್ ಕಾನ್ಶಿಯಸ್ ಒಳಗ ಏನು ತುಂಬಿದೆಯಲ್ಲ, ನಾ ಅಂದ್ರ ದೇಹ, ನಾನಂದ್ರ ಸ್ಥೂಲ, ನಾನು ಅಂದ್ರ ಆರೋಗ್ಯಶಾಲಿ ಆಗಬೇಕು, ಆರೋಗ್ಯವನ್ನ ಮೇಂಟೈನ್ ಮಾಡ್ಕೋಬೇಕು, ನಾನು ಅಂದ್ರೆ ಇದು ಜೀವನದಲ್ಲಿ ಮಾಡಿ ತೋರಿಸ್ಬೇಕು, ಆಗಿ ತೋರಿಸ್ಬೇಕು. ಇದು ಹ್ಯೂಮನ್ ಕಾನ್ಶಿಯಸ್. ಡಿಟಿ ಕಾನ್ಶಿಯಸ್ ಏನಿದೆ, ಇದು ಮಾಡಲ್ಪಟ್ಟ ಒಂದು ನಾಟಕ ಇದೆ, ರೋಲ್ ಫಿಕ್ಸ್ಡ್ ಇದೆ. ರೋಲಿಂದ ನಾನು ನಿರಾಕಾರ ಆತ್ಮ, ಸದಾ ಅವಿನಾಶಿ, ಸದಾ ಶಾಶ್ವತ, ಸದಾ ಶಾಂತ್, ಸಂಪನ್ ಇದನ್ನನ್ನುವ ಸತ್ಯ ದೇವಾತ್ಮರಲ್ಲಿ ನೆನಪಿರ್ತದೆ. ಇದೇ ಸೇಮ್ ಎಲ್ಲರೊಳಗೂ ಅದನ್ನೇ ನೋಡ್ತಾರೆ. ಇವ್ರ ಕಮ್ಮ ಇಲ್ಲ. ಪಾತ್ರದಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಪಾತ್ರದ್ದು ಡ್ರಾಮಾ, ಇದೊಂದು ನಾಟಕ. ಎಲ್ಲರೂ ನಾವು ನಿರಾಕಾರ ಆತ್ಮ ಇದ್ದೀವಿ ಅನ್ನುವಂಥ ಸತ್ಯ ಸ್ಮೃತಿ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ಹ್ಯೂಮನ್ ಕಾನ್ಶಿಯಸ್ ಇಂದ ಡಿಟಿ ಕಾನ್ಶಿಯಸ್ಸಿಗೆ ಶಿಫ್ಟ್ ಆಗುವ ಪುರುಷಾರ್ಥ ಮಾಡ್ರಿ ಮಕ್ಕಳೇ, ಇದ್ರೊಳಗೆ ಕನ್ಫ್ಯೂಸ್ ಆಗುವ ಕೆಲಸ ಮಾಡಬೇಡ್ರಿ ಅಂತ. धारणेಗಾಗಿ मुख्य सार हर एक के निश्चित पार्ट को जान सदा निश्चिंत रहना है. ಅಂಡರ್ಲೈನ್. ಎಷ್ಟು ಸುಂದರ ಮಹಾವಾಕ್ಯ. ಪ್ರತಿಯೊಬ್ಬರದು ನಿಶ್ಚಿತ ಪಾರ್ಟ್ ಅದ.
ಅವರ ಮೂಲಕ ಅದೇ ಆಗುದದ ಅಂದ ಮೇಲೆ ಬಾಬಾ ಹೇಳಿದಾರ, ಪ್ರತಿಯೊಬ್ಬ ಆತ್ಮನ ಮೈಂಡ್ ಒಳಗ ಅವ್ರು ಏನ್ ಪಾತ್ರ ಅಭಿನಯ ಮಾಡಬೇಕು ರೆಕಾರ್ಡಿಂಗ್ ಅದ, ರೆಕಾರ್ಡೆಡ್ ಅದ. ಅದು ಆ ಟೈಮಿಗೆ ಅದೇ ಆಕ್ಟಿಂಗ್, ಅದೇ ಡೈಲಾಗ್ ಅವರಿಂದ ಪ್ಲೇ ಆಗ್ತದ. ಅಂದಮೇಲೆ ಇಷ್ಟು ತಿಳ್ಕೊಂಡು ನಿಶ್ಚಿಂತಿರು. ಬಾಬಾ ಹೇಳ್ತ ನಿಶ್ಚಿಂತಿರು, ಯಾಕ ಪಾರ್ಟ್ ನಿಶ್ಚಿತ್ ಅದ, ಪಕ್ಕ, ಅದ್ರಾಗೇನು ಚೇಂಜ್ ಮಾಡಕ ಸಾಧ್ಯನೇ ಇಲ್ಲ. ಬನಿ ಬನಾಯಿ ಬನ್ ರಹಿ ಹೇ, ಮಾಡಲ್ಪಟ್ಟ ನಾಟಕವೇ ಮತ್ತೆ ರಿಪೀಟ್ ಆಗ್ತಾ ಇದೆ. ಡ್ರಾಮಾ ಪರ್ ಅಡೋಲ್ ರೆಹನಾ, ಬಾಬಾ ಹೇಳ್ತಾರ, ಎಷ್ಟು ಆತ್ಮ ನಿಶ್ಚಯವೋ, ಎಷ್ಟು ತಂದೆ ಮೇಲೆ ನಿಶ್ಚಯವೋ, ಡ್ರಾಮಾದ ಮೇಲೂ ಅಷ್ಟೇ ಅಡೋಲ್ ಇರಲಿ, ಅಷ್ಟೇ ನಿಶ್ಚಯವಿರಲಿ ಅಂತಾರೆ ಬಾಬಾ. ಅದಕ್ಕಾಗಿ ಬಾಬಾ ಅಂತಾರೆ, ಎಂದೂ ಅಲಗಾಡಬೇಡ. ಇದು ಒಂದು ಡ್ರಾಮಾ ಅನ್ನೋದು, ಇದೊಂದು ಸಿನಿಮಾ, ಇದೊಂದು ಥಿಯೇಟರ್ ಒಳಗೆ ಒಂದು ಸ್ಕ್ರೀನ್ ಮೇಲೆ ಫಿಲ್ಮ್ ನಡೀತಾ ಇದೆ. ಒಂದು ಹಾಗೆ ನೋಡಿದ್ರೆ ನಮಗೆ ಇವು ಅನಿಸ್ತದೆ ಸ್ಥೂಲ್ ಡ್ರಾಮಾ ನಡೀತಾ ಇದೆ ಅಂತ. ಇದು ಆ್ಯಕ್ಚುಲಿ ಮನಸ್ಸಿನ ಸ್ಕ್ರೀನ್ ಮೇಲೆ ಒಳಗಡೆ ಇರುವಂಥ ರೆಕಾರ್ಡೆಡ್ ಫಿಲ್ಮ್ ಪ್ಲೇ ಆಗ್ತಾ ಇದೆ. ನಮಗನ್ನಿಸ್ತದ ಇಷ್ಟೆಲ್ಲ ಹೊರಗಡೆ ಈ ಥರ ನಡೀತಾ ಇದೆ ಅಂತ. ಅದಕ್ಕೆ ಇದು ಈ ವಿಷಯದೊಳಗೆ ಬಹಳ ಪಕ್ಕ ಇರ್ರಿ ಅಂತಾರೆ ಬಾಬಾ, ಅಡೋಲ್ ಇರ್ರಿ. ಸೆಕೆಂಡ್ ಪಾಯಿಂಟ್, ಇಸ್ ಛೋಟೆ ಸೆ ಸಂಗಮ್ ಯುಗ್ ಪರ್ ಬಾಬಾ ಸೆ ಪೂರಾ ವರ್ಷ ಲೇನಾ ಹೇ. ಈ ಚಿಕ್ಕ ಸಂಗಮ ಯುಗದಲ್ಲಿ ಈ ಸಮಯದೊಳಗ ಒಂದಕ್ಕೆ ಪದಮ ಜಮಾ ಆಗುವ ಕಾರಣದಿಂದ ಮಕ್ಕಳೇ ಬಾಬಾರವರಿಂದ ಪೂರ್ಣ ಆಸ್ತಿಯನ್ನ ಜಮಾ ಮಾಡ್ಕೊಡ್ರಿ. ಯಾದ್ಗೆ ಬಲ್ಸೆ ಖಾರ್ ನಿಕಾಲ್ ಸ್ವಯಂ ಕೋ ಕೌಡಿ ಸೆ ಹೀರೆ ಜೈಸಾ ಬನಾನಾ ಹೇ. ನೆನಪಿನ ಬಲದಿಂದ, ನೆನಪಿನ ಬಲ ಅಂದ್ರೆ ನಾನು ಯಾರಿದ್ದೀನಿ ಅನ್ನುವ ನೆನಪು, ನನ್ನವ್ರು ಯಾರದಾರ ಅನ್ನುವ ನೆನಪಿನ ಬಲದಿಂದ ಏನೆಲ್ಲ ಒಳಗಡೆ ಜಂಗಿದೆ, ಮೈಲಿಗೆ ಇದೆ, ಅದನ್ನೆಲ್ಲ ತೆಗೆದು ಹಾಕುವಂತಹ ಕೌಡಿಯಿಂದ ವಜ್ರ ಸಮಾನ ಆಗುವ ಪುರುಷಾರ್ಥ ಮಾಡ್ರಿ. ಮೀಠೆ ಝಾಡ್ಕೆ ಸ್ಯಾಂಪ್ಲಿಂಗ್ ಮೇ ಚಲ್ನೆ ಕೆ ಲಿಯೆ ಲಾಯಕ್ ಬನ್ನ ಹೇ. ಒಂದು ಮಧುರ ಕಲ್ಪವೃಕ್ಷದ ಮರುಸ್ಥಾಪನೆ ಆಗ್ತಾ ಇದೆ, ಸ್ಯಾಂಪ್ಲಿಂಗ್ ನಡೀತಾ ಇದೆ. ಆ ವೃಕ್ಷದ ಒಂದು ಭಾಗ ಆಗೋ ಸಲುವಾಗಿ, ಅದರಲ್ಲಿ ಬರೋ ಸಲುವಾಗಿ ನೀವು ಪುರುಷಾರ್ಥವನ್ನ ಮಾಡಿ ಯೋಗ್ಯರು ಆಗ್ರಿ. ವರದಾನ್, ಏಕ್ ಬಾಬಾ ಕಿ ಯಾದ್ ಮೇ ಸದಾ ಮಗನ್ रहकर ಏಕ್ ರಸ್ ಅವಸ್ಥಾ ಬನಾನೆ ವಾಲೆ ಸಾಕ್ಷಿ ದೃಷ್ಟ ಭವ. ಒಬ್ಬ ತಂದೆ ನೆನಪಿನಲ್ಲಿ ಸದಾ ಇದ್ದು ಏಕರಸ ಅವಸ್ಥೆಯ ಮಾಡಿಕೊಳ್ಳುವಂತಹ, ಅಂದ್ರೆ ಏಕರಸ ಅವಸ್ಥಾ ಆಗುವುದು ಒಬ್ಬ ತಂದೆ ನೆನಪಿನಿಂದ. ಸದಾ ಒಬ್ಬ ತಂದೆ ನೆನಪಿನಲ್ಲಿದ್ದು ಏಕರಸ ಅವಸ್ಥೆಯನ್ನ ಮಾಡಿಕೊಳ್ಳುವಂತಹ ಸಾಕ್ಷಿ ದೃಷ್ಟ ಭವ. ಬಾಬನ್ ಸಮಾನ್, ಬಾಬಾ ಹೇಗೆ ಸಾಕ್ಷಿ ದೃಷ್ಟ ಇದ್ದಾರೋ ಹಾಗೆ ನೀವು ಸಾಕ್ಷಿ ದೃಷ್ಟ ಆಗ್ರಿ. ಅಭಿ ಐಸೆ ಪೇಪರ್ ಆನೆ ಹೇ ಜೋ ಸಂಕಲ್ಪ ಸ್ವಪನ್ ಮೇ ಭೀ ನಹಿ ಹೋಂಗೆ. ಬಾಬಾ ಹೇಳ್ತಾರ, ಇಂತಿಂತ ಪೇಪರ್ ಬರುವುದವಲ್ಲ ಪಾತ್ರದ ಮನಸ್ಸಿನೊಳಗ, ನೀವು ಕನಸಿನೊಳಗೂ ಕೂಡ ಹಿಂಗೂ ನನ್ನ ಜೀವನದಲ್ಲಿ ಘಟಿಸಬಹುದಾ ಅಂತ ಅನ್ಕೊಂಡಿದ್ದಿಲ್ಲ, ಅವನೂ ನಡೀತಾವಂತ ಹೇಳ್ತಾರೆ ಬಾಬಾ. परंतु आपकी प्रैक्टिस ऐसी होनी चाहिए जैसे हद का ड्रामा साक्षी होकर देखा जाता है, फिर चाहे दर्दनाक हो या हंसी का हो, अंतर नहीं होता है. ಬಹಳ ಸುಂದರ ಗುಹ್ಯ ರಹಸ್ಯ. ಬಾಬಾ ಅಂತಾರ, ಇಲ್ಲಿ ಏನೇನೋ ಬಹಳೆಲ್ಲ ಘಟಿಸ್ತಾವ ಘಟನೆಗಳು, ನೀವೇನೂ ಕನಸಿನಾಗೂ ಇಮ್ಯಾಜಿನ್ ಮಾಡ್ಕೊಂಡಿರುವುದಿಲ್ಲ. ಅಂಥವೆಲ್ಲ ಪಾತ್ರದಲ್ಲಿ ನಿಮ್ಮ ಎದುರುಗಡೆ ಇಂಥವೆಲ್ಲ ದೃಶ್ಯಗಳು ಕಾಣಿಸ್ತಾವ. ಆದರೆ ಎಂತಹ ಸಾಕ್ಷಿ ದೃಷ್ಟ ಸ್ಥಿತಿ ನಿಮ್ದಾಗಬೇಕು. ಎಂಥ ಸ್ಥಿತಿ ನಿಮ್ದಾಗಬೇಕಂದ್ರೆ ಬಹಳ ನೋವಿನ ಪಾತ್ರ, ನೋವಿನ ದೃಶ್ಯಗಳು ನಿನ್ನ ಎದುರುಗಡೆ ಬರ್ತಾ ಇದ್ದಾವ ಅಥವಾ ಸುಖದಾಯಕ ದೃಶ್ಯಗಳು ಬರ್ತಾ ಇದ್ದಾವ, ಎರಡರಕ್ಕೂ ಪ್ರಭಾವಿತ ಆಗ್ಬೇಡ್ರಂತಾರೆ ಬಾಬಾ. ಬಹಳ ಸುಖ ಇದೆ, ನೆಮ್ಮದಿ ಇದೆ, ಕಂಫರ್ಟ್ ಇದೆ, ಎಲ್ಲ ಥರದ ಅನುಕೂಲ ಇದೆ, ವ್ಯವಸ್ಥೆ ಇದೆ, ಇದಕ್ಕೆ ರಿಯಲ್ ಅನ್ಕೋಬೇಡ, ಇದೆಲ್ಲ ಡ್ರಾಮಾ. ಬಹಳ ನೋವಿದೆ, ದುಃಖ ಇದೆ, ಮೋಸ ಇದೆ, ಅಳುವುದಿದೆ, ಇದನ್ನೂ ರಿಯಲ್ ಅನ್ಕೋಬೇಡ ಅಂತಾರೆ ಬಾಬಾ. ಯಾಕೆಂದ್ರೆ ಇದು ಎಲ್ಲವೂ ಏನೂ ಫರಕ ಬೀಳುವುದಿಲ್ಲ. ದುಃಖ ಇದ್ರೇನು, ಸುಖ ಇದ್ರೇನು, ಇವತ್ತಿನವರೆಗೂ ರೋಲ್ನ ಮನಸ್ಸು ಕಂಫರ್ಟ್ ಇರಬೇಕು, ಹೆಲ್ತ್ ಖರಾಬ್ ಆಗಬಾರ್ದು, ಹೆಲ್ದಿ ಇರಬೇಕು, ಹೀಗಿರಬೇಕು, ಹಾಗಿರಬೇಕು, ಮೈಂಡ್ ಸೆಟ್ ಒಳಗೆ ತುಂಬಿದೆ. ಬಾಬಾ ಅಂತಾರ, ಈ ಯಾವುದಿದ್ರೆ ಏನೈತಿ, ಸೀನ್ ಏನಿದ್ರೇನು, ಸಿನಿಮಾ ನೋಡ್ತಾ ಇದ್ದೆ ನಾನು, ಸೀನ್ ಫೈಟಿಂಗ್ ಇದ್ರೇನು, ಸಾಂಗ್ ಇದ್ರೇನು, ರೆಕಾರ್ಡೆಡ್ ಫಿಲ್ಮ್ ಅದಲ್ಲ ಅದು. ಹಂಗೆ ಬಾಬಾ ಹೇಳ್ತಾರೆ, ಇದು ಕೂಡ ಏನಿದೆ, ಏನು ಅಂತರನೇ ಬೀಳಬಾರ್ದು.
ಐಸೆ ಚಾಹೆ ಕೋಯಿ ಕಾ ರಮಣೀಕ್ ಪಾಠ ಹೋ. ನೋಡ್ರಿ, ನಮ್ಮವರು ಬಹಳ ಡಿಯರೆಸ್ಟ್ ಅದಾರ, ಬಹಳ ನಮ್ಮವ್ರು ಅದಾರಂದ್ರ ಅವ್ರದ್ದು ರಮಣೀಕ್ ಪಾಠ ಅದ, ರಮಣೀಕ್ ದೃಶ್ಯಗಳು ಕಾಣಿಸ್ತಾ ಇದ್ದಾವ ಅಂದ್ರೂ ಕೂಡ ಬಾಬಾ ಹೇಳ್ತಾರ ಅದೇ ಸಮಾನ ದೃಷ್ಟಿ ಇದೊಂದು ನಾಟಕದಲ್ಲಿ ನಡೆಯುವ ದೃಶ್ಯ. ಚಾಹೆ ಸ್ನೇಹಿ ಆತ್ಮಕ ಗಂಭೀರ್ ಪಾಠ ಹೋ, ನಿಮ್ಮ ಸ್ನೇಹಿ ಆತ್ಮನ ಒಂದು ಗಂಭೀರ ಪಾಠ, ಸೀರಿಯಸ್ ಪಾಠ ನಡೀತಾ ಇದೆ, ಆಗೂ ಕೂಡ ನೀನು ಅಚಲ್ ಅಡೋಲಾಗಿರು. ಹರ್ ಪಾಠ ಸಾಕ್ಷಿ ದೃಷ್ಟ ಹೋಕರ್ ದೇಖೋ, ಪ್ರತಿಯೊಂದು ಪಾತ್ರವನ್ನ ಸಾಕ್ಷಿ ದೃಷ್ಟ ಆಗಿ ನೋಡಂತಾರ ಬಾಬಾ. ಏಕ ರಸ್ ಅವಸ್ಥಾ ಹೋ, ನಿನ್ ಸ್ಥಿತಿ ಯಾವಾಗ್ಲೂ ಏಕ ರಸ್ ಇರಬೇಕಾಗಿದೆ. ಪರಂತು ಐಸಿ ಅವಸ್ಥಾ ತಬ್ रहेगी जब सदा एक बाबा की याद में मगन होंगे. ಇಂಥ ಅವಸ್ಥಾ ಯಾವಾಗಿರಕ್ ಸಾಧ್ಯ? ಯಾವಾಗ ಒಬ್ಬ ತಂದೆಯ ಸ್ಮೃತಿಯೊಳಗ ಮಗ್ನ ಇರ್ತಿ. ಮಗ್ನ ಯಾರಿರ್ಬೇಕು? ಈ ಮನಸ್ಸು ಒಬ್ಬ ತಂದೆಯ ಸ್ಮೃತಿಯಲ್ಲಿ ಯಾವಾಗ ನೀನು ಅರ್ಪಿತ ಮಾಡ್ತಿ, ಮನ್ಮನಾಭಾವಗೊಳಿಸ್ತಿ, ಏಕರಸ ಅವಸ್ಥಾ, ಏಕರಸ ಸ್ಥಿತಿ, ಅಚಲ್ ಅಡೋಲ್ ಸ್ಥಿತಿ ಬರೋದಕ್ಕೆ ಸಾಧ್ಯವಿದೆ. स्लोगन, दृढ़ निश्चय से अपने भाग्य को निश्चित कर दो तो सदा निश्चिंत रहेंगे. ದೃಢ ನಿಶ್ಚಯದಿಂದ ತಮ್ಮ ಭಾಗ್ಯವನ್ನ ನಿಶ್ಚಿತ ಮಾಡಿಕೊಡ್ರಿ. ದೃಢ ನಿಶ್ಚಯ ಏನು? ದೃಢ ನಿಶ್ಚಯ ಆಗಿದೆ. ಇದೆಲ್ಲ ಕಣ್ಣಿಗೆ ಕಾಣ್ತಾ ಇರುವುದು ಡ್ರಾಮಾ. ಈ ನಾನು ಅನುಭವ ಮಾಡ್ತಾ ಇರುವುದು ಡ್ರಾಮಾ. ನನಗೆ ಸಿಕ್ಕಿರುವುದು ಪಾತ್ರ. ಸ್ವಯಂ ನಾ ಏನಿದ್ದೀನಲ್ಲ, ನಿರಾಕಾರ ಆತ್ಮ, ನಾನು ಮೂಲ ರೂಪದಲ್ಲಿ ಸಂಪೂರ್ಣ ಇದ್ದೀನಿ, ಸಂಪನ್ನ ಇದ್ದೀನಿ. ನನಗಿಲ್ಲೇನು ಗಳಿಸೋದು, ಮಾಡೋದು, ಇಡುವುದು, ತಗೋದು ಏನೂ ಇಲ್ಲ. ಕಂಪ್ಲೀಟ್ಲಿ ಸಂಪೂರ್ಣ ಸತ್ತಿದೆ ನಾನು. ಈ ನಿಶ್ಚಯ ಇತ್ತು ಅಂದ್ರ ನಿನ್ನ ಭಾಗ್ಯವನ್ನ ನಿಶ್ಚಿತ ಮಾಡ್ಕೊಂಡಂಗ ಅಂತ ಹೇಳ್ತಾರ ಬಾಬಾ. ಅಂದ್ರೆ ಪಾರ್ಟಲ್ಲಿ ದುಃಖ ಇದ್ರು, ಪಾರ್ಟಲ್ಲಿ ಏನೇ ಹಲ್ಚಲ್ ಇದ್ರು, ಏರಾಪೇರಿ ಇದ್ರು, ನಾನು ನನ್ನ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರುವಂತ ಭಾಗ್ಯ ಏನಿದೆಯಲ್ಲ, ಇದು ಪಕ್ಕ ಅಂತಾರ ಬಾಬಾ. ಇದರಿಂದ ಸದಾ ನಿಶ್ಚಿಂತರಾಗಿರ್ತೀರಿ. ಅವ್ಯಕ್ತೇಶ್ವರ ನಿಶ್ಚಯದ ಫೌಂಡೇಶನ್ ಪಕ್ಕಾ ಮಾಡಿಕೊಂಡಾಗ ನಿರ್ಭಯ ಮತ್ತು ನಿಶ್ಚಿಂತರಾಗಿರ್ಲಿಕ್ಕೆ ಸಾಧ್ಯವಿದೆ. कर्म करने के पहले यह निश्चय रखो कि विजय तो हमारी हुई पड़ी है. ಕರ್ಮ ಮಾಡು ಮೊದಲು ಈ ಒಂದು ಮಾತು ಪಕ್ಕಾ ಮಾಡ್ಕೊಡ್ರಿ. ವಿಜಯ ನಿಶ್ಚಯ ಇದೆ, ವಿಜಯ ನಮ್ದು ಆಗೇ ಬಿಟ್ಟಿದೆ ಅಂತ ತಿಳ್ಕೊಡ್ರಿ. ಅನೇಕ ಕಲ್ಪ ವಿಜಯಿ ಬನೆ ಹೇ, ನಾವು ಅನೇಕ ಕಲ್ಪ ವಿಜಯಿ ಆಗಿದ್ದೇವೆ. जब अनेक कल्प अनेक बार विजयी बन विजय माला में पिरोने वाले पूजन होने वाले बने हैं तो अब वही रिपीट करना है. ಬಾಬಾ ನಮ್ಗೆ ಹೇಳ್ಬಿಟ್ಟಿದ್ದಾರೆ, ನಿರಾಕಾರ ಬಾಬಾ ಸತ್ಯ ತಂದೆ, ನೀವೇ ಕಲ್ಪದ ಆದಿಯಲ್ಲೂ ಕೂಡ ಸತ್ಯುಗದಲ್ಲಿ ಪಾಠ ಮಾಡಿದ್ದೀರಿ, ತ್ರೇತಾದಲ್ಲಿ ಪಾಠ ಮಾಡಿದ್ದೀರಿ, ದ್ವಾಪರದಲ್ಲೂ ಕೂಡ ನೀವು ಮಹಾನ್ ಭಕ್ತರಾಗಿ ಪೂಜಾರಿಯಾಗಿ ಪಾತ್ರ ಮಾಡಿದ್ದೀರಿ. ಅಂದಮೇಲೆ ಅದೇ ಪಾಠ ಮತ್ತೆ ರಿಪೀಟ್ ಆಗೋದೈತಿ. ಬನಾ ಹುವಾ ಕರ್ಮ ದುಬಾರ ರಿಪೀಟ್ ಕರ್ನಾ ಹೇ. ಹಿಂದೆ ಈ ಕರ್ಮವನ್ನ ನೀವು ಮಾಡಿರಿ, ಪ್ರಾರಬ್ಧ ಪಡೆದಿರಿ, ಈ ಸೇಮ್ ಅದೇ ರಿಪೀಟ್ ಆಗೋದೈತಿ. ಇದ್ರಾಗೇನು ಹೊಸ ಕಲಿಯುವುದು, ನನ್ನ ಫಸ್ಟ್ ಟೈಮ, ನಾ ಹ್ಯಾಂಗ್ ಮಾಡ್ಲಿ ಅಂತ ಅನ್ನೋ ಮಾತ ಇಲ್ವೇ ಇಲ್ಲ. ಇಸಿಲಿಯೇ ಕಹಾ ಜಾತಾ ಹೇ ಕಿ ಬನಾ ಬನಾಯ, ಅದಕ್ಕೆ ಈ ವಿಶ್ವ ನಾಟಕಕ್ಕೆ ಮಾಡಲ್ಪಟ್ಟದ್ದು ಅಂತ. ನಾವು ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ಸ್ಟೋರಿ ಕ್ರಿಯೇಟ್ ಆಯ್ತು, ಆ ಸ್ಟೋರಿನ ಹೋಗಿ ಒಬ್ಬ ಡೈರೆಕ್ಟರಿಗೆ ಕೊಟ್ಟ ಮೇಲೆ ಆ ಡೈರೆಕ್ಟರ್ ಒಂದು ಫಿಲ್ಮ್ ಸ್ಟಾರ್ಟ್ ಮಾಡ್ತಾರಂತಂದ್ರೆ ಇದು ಹೊಸ ಫಿಲ್ಮ್, ಹೊಸ ಕ್ಯಾರೆಕ್ಟರ್, ಇದು ಹೊಸ ಟೈಪ್ ಅಪ್ಡೇಟ್, ಈಗ ಆಧುನಿಕ ಜಗತ್ತಿನ ಇದು ಹೊಸ ಫಿಲ್ಮ್ ಅಂತ ಅನ್ಬೋದು. ಇದು ಹಂಗಲ್ಲ. ಇದು ಬಾಬಾ ಹೇಳ್ತಾರೆ, ಇದೆಲ್ಲ ಏನಿದೆ ಮಾಡಲ್ಪಟ್ಟಂತಹ ನಾಟಕ ಸೇಮ್ ರಿಪೀಟ್ ಆಗ್ತಾ ಇದೆ. ನಿನ್ನ ಪಾತ್ರದಲ್ಲಿ ಏನೆಲ್ಲ ನಡೀತಾ ಇದೆ, ಇದು ಮೊದಲು ಕೂಡ ಹೀಗೆ ಮಾಡಿದ್ದಿ, ಈಗೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಿ. बना हुआ है लेकिन अब फिर से रिपीट कर बना बनाया जो कहावत है उसको पूरा करना. बना बनाया, ಮಾಡಿದ್ದೇ ಮಾಡುವುದು ಅಂದ್ರೆ ಏನರ್ಥ, ಏನ್ ಮೀನಿಂಗ್? ಬನಾ ಬನಾಯ ಅಂದ್ರೇನು? ಹಿಂದೆ ಮಾಡಿರುವಂಥದ್ದನ್ನೇ ನೀ ಮತ್ತೆ ಅದನ್ನೇ ಮಾಡ್ತಿ, ಮತ್ತೆ ಅದೇ ರಿಪೀಟ್ ಮಾಡ್ತಿ. ಅದಕ್ಕೆ ಬನಾ ಬನಾಯ ಅಂದ್ರೆ ಮಾಡಿದ್ದೇ ಮಾಡ್ತಾ ಇದ್ದಿ ನೀನು, ನೀ ಏನು ಹೊಸದ್ ಮಾಡ್ತಾ ಇಲ್ಲ. ಇವತ್ತು ಈ ಕ್ಲಾಸ್ ನಡೀತಾ ಇದೆ, ಬಾಬಾ ಈ ರೀತಿ ಎಕ್ಸ್ಪ್ಲೇನ್ ಮಾಡಿಸ್ತಿದ್ದಾರೆ ಈ ಪಾತ್ರದ ಮೂಲಕ. ಇದು ಏನು ಹೊಸದಲ್ಲ, ಹೊಸ ಥಿಂಕಿಂಗ್, ನನ್ನ ಹೊಸ ಪ್ರಯತ್ನ ಇಲ್ಲ. ಇದು ಹಿಂದೆ ಡ್ರಾಮಾದೊಳಗೆ, ಹಿಂದಿನ ಪಾತ್ರದೊಳಗೂ, ಹಿಂದಿನ ಕಲ್ಪದೊಳಗೂ ಇದೇನು ಆಗಿತ್ತು, ಇದೇ ರೀತಿ ತಾವು ಕ್ಲಾಸ್ ಕೇಳ್ತಿದ್ರಿ, ಈಗೂ ಕೂಡ ಈ ಕ್ಲಾಸ್ ಕೇಳ್ತಾ ಇದ್ದೀರಿ. ಇದಕ್ಕ ಅಂತಾರ ಹಿಂದೆ ಮಾಡಿದ್ದು ಮತ್ತೆ ನಡೀತಾ ಇದೆ. ಬನಿ ಬನಾಯಿ ಡ್ರಾಮಾ ಮಾಡಲ್ಪಟ್ಟಂತಹ ನಾಟಕ ರಿಪೀಟ್ ಆಗ್ತಾ ಇದೆ ಅಂತ ಇದಕ್ಕೆ ಹೇಳಲಾಗ್ತದೆ ಅಂತ. ಓಂ ಶಾಂತಿ.
ಅನುಭವ ಮಾಡೋಣ. ಸದಾ ನಾನು ಆತ್ಮ, ಏಕರಸ ಸ್ಥಿತಿ, ಏಕಾಗ್ರ ಚಿತ್ತ ಆತ್ಮನಾಗಿರುವೆ. ಈ ಮನಸ್ಸನ್ನ ಪರಮಾತ್ಮ ತಂದೆ ಸನ್ಮುಖದಲ್ಲಿ ಅರ್ಪಣೆ ಮಾಡಿ ನನ್ನನ್ನು ನಾನು ಸಂಪೂರ್ಣವಾಗಿರುವ ನಿರಾಕಾರಿಯಾಗಿರುವ ಸತ್ಯವನ್ನು ಅನುಭವ ಮಾಡುತ್ತಿರುವೆ. ನನಗೆ ಸಿಕ್ಕಂತಹ ಪಾತ್ರವನ್ನು, ಈ ನಾಟಕವನ್ನು ಹೇಗೆ ಬಾಬಾ ಸಾಕ್ಷಿಯಾಗಿ ಈ ವಿಶ್ವ ನಾಟಕದ ದರ್ಶನ ಮಾಡುತ್ತಿರುವರೋ ಹಾಗೇ ನಾನು ಸಹ ಮಾಡುತ್ತಿರುವೆನು. ನನಗೆ ಈ ನಾಟಕದಲ್ಲಿ ದುಃಖದ ಘಟನೆಯ ದೃಶ್ಯಗಳಾಗಲಿ, ಸುಖದ ಘಟನೆಯ ದೃಶ್ಯಗಳಾಗಲಿ ನನಗೆ ಎರಡೂ ಸಮಾನವೇ. ಯಾಕೆಂದರೆ ಎರಡೂ ದೃಶ್ಯಗಳು ಸತ್ಯವಲ್ಲ. ಸುಖವೂ ನಾಟಕದಲ್ಲಿ, ದುಃಖವೂ ನಾಟಕದಲ್ಲಿ. ನಾನು ಸುಖ ದುಃಖದ ನಾಟಕದಿಂದ ಪರೆಯಾಗಿರುವ ನಿರಾಕಾರಿ ಆತ್ಮನಾಗಿದ್ದೇನೆ. ಓಂ ಶಾಂತಿ.